ಹೊಡಿರಿ ಶಾವ್ಗೆ ಅದು ಮಜ್ಜಿಗೆ ಅವನವನು ಭಾರತ ಪೂರ್ತಿ ವಿಲವಿಲ ಒದ್ದಾಡ್ಲಿಕ್ಕತ್ತಾಗ ಅವನವನು ನಮ್ಮ ತಮ್ಮ ಕರುನಾರ ಫುಲ್ ಸ್ಟ್ಯಾಂಡ್ ಆಗಿ ನಿಂತು ಕೇಟ ಅವನವನು 50 ಹೊಡೆದ ನಾಟ್ ಔಟ್ ಅದಾನ ಅವನವನು. ಹೊಡ್ರಿ ಹೊಡ್ರಿ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಅವನವನು. ತಡಿ ಹೋಗ್ರಿ ತಡಿ ಅವನು ಫಸ್ಟ್ ನಾವು ಗೆಲ್ಲನ ವಿಚಾರಿಸೋಣ. ಏನು ಅವನು ಎಷ್ಟರ ಟಾಸ್ ಹೋಗ್ತೀವಿ ಅವನವನು. ಒಂದರ ಟಾಸ್ ಗೆಲ್ತೀವೋ ಇಲ್ಲೋ ಅವನವನು. ಇವತ್ತು ಟಾಸ್ ಹೋಗ್ತಿಯಲ್ಲೋ ಅವನವನು. ಏನಾಗೈತಿ ಅವನು ನಿನಗೆ ನಾರ ಏನು ಮಾಡ್ಲಿ ಅವನು. ನಾ ಹೆಡ್ ಅಂದ್ರೆ ಟೇಲ್ ಬರ್ತತಿ, ಟೇಲ್ ಅಂದ್ರೆ ಹೆಡ್ ಬರ್ತತಿ ಅವನು. ಅದು ಬರ್ತತಿ, ಇದಾದ್ರೆ ಅದು ಬರ್ತತಿ ಅವನು. ಜೇರ್ ಕಡ್ತ 2 ಸೀದಾ ಓಟ್ ಬಿದ್ದಬಿಡ್ತೈತ ಅವನು. ಎಂತ ಹೊಯ್ಕೊಳ್ಳ ಅವನು. ನಾ ಹೇಳಿದ್ ಒಂದು ಬೀಳವಲ್ತಪ್ಪ ಅವನು. ಯಾವನ ಮಾಟ ಮಾಡ್ಸ್ಯಾನ್ರಿ ಅವನು. ಕಾಯಿನಿಗೆ ಮಾಟ ಮಾಡ್ಸ್ಯಾನ ನಡಿಸಿ ಮಗ. ನಾ ಹೇಳಿದ್ ಬೀಳಬಾರ್ದತ್ತೆ ಕಟ್ಟಿ. ನನ್ನ ಮಕ್ಳು ಎಲ್ಲಾರ ಅವನವನು ನಿಂಬೇನ್ ಮಂತ್ರಿಸ್ ಕೆಟ್ಟ ತಗೊಂಬಂದಾರ ಅವನವನು. ಪುಲ್ಲ ತಲಿ ಹಾಪಾತವನು. ಜರ ಕಡತ ಅವನವನು. ಇನ್ನೊಂದು ಮ್ಯಾಚ್ ಏನ್ರ ಐತಪ್ಪ ಕಾಯಿನ್ ಎಲ್ಲರ ಸುಟ್ಟಾಗಿ ಬಂದ್ಬಿಡ್ತೀನಿ ತಲೆ ಕೆಟ್ಟ ಅವನು. ಚಕಪ್ಪ ಹಾಕೊಂಬರ್ರಿ ಅಂತ ಹೇಳ್ಬಿಡ್ತೀನಿ ಅವನವನು. ಅದು ಹಾಳಾಗಿ ಬಿಡ ಅವನವನು. ರನ್ಔಟ್ ಯಾಕಾಯ್ದ ಮಗನ, ರನ್ಔಟ್ ಯಾಕಾಯ್ದ ಅವನವನು. ಈ ಸೀರೀಸ್ನಾಗ ಪೂರ್ತಿ ಹೈಯೆಸ್ಟ್ ರನ್ ಹೊಡೆದ ಮಡ್ಡಿ ಮಗ ನೀನ ಅವನವನು. ನೀನ ಹೆಂಗ ರನ್ಔಟ್ ಆದಪ್ಪ. ಮ್ಯಾಚ್ ಎಲ್ಲಿ ಹೋಗ್ಬೇಕ, ಏನು ಸಾಯ್ಬೇಕ ಅವನವನು. ಲೇ ತಿಳಿತಿತ್ತಿಲ್ಲ ಮಗನ ನಿನ್ನ ರನ್ ಯಾವ ನನ್ನ ಮಗನ ಹೊಡೆದಲ್ಲಿ ಈಗ ಸನೆದ್ರಾಗ. ಲೇ ಹೋಗಿ ರನ್ಔಟ್ ಆಗುದಾ. ಇಲ್ಲೇ ಅದ್ರ ರನ್ಔಟ್ ಆಗುವಂಥ ಪೊಸಿಷನ್ ಐತಾನ ಅಲ್ಲಿ ರನ್ನರ್ ಸಿಗ್ತತ್ತನ ಅವನವನು. ಓಡಕ್ಕೆ ಹೊಂಟಪ್ಪ ಅವನವನು ಪಾತ ಅಂತೇಳಿ. ಕೊಯ್ದಾನ ಟೈಮ್ ಗಾಂಡು ಹೇ ಪಾಂಡು ಕ್ಯಾಕರೆ ಅವನವನು. ಟೈಮ್ ನನ್ನ ಕಡೆ ಇಲ್ಲ. ನಾರ ಏನ ಮಾಡ್ಲಿ ಟಾಸ್ ಹಂಗ ಆತತಿ ಅವನವನು. ಕ್ರೀಜ್ನಾಗ ಹಂಗಾಗೈತೆ ಅವನವನು. ಪೂರ್ತಿ ತಲೆ ಹಾಳಾಗೈತೆ ಅವನವನು. ನೀನಾರು ತಲೆ ಹಾಳು ಮಾಡಬೇಡ ಅವನವನು. ಏನು ಆ ಕಡೆ ಹಾಕ್ಯಾಟ್ ಒಂದು ಮ್ಯಾಚ್ ಹಿಂಗೆ ಹಾಕ್ಯಾಡ್ತದಪ್ಪ. ಹೋಗಿ ನನಗೆ ಏರ್ಗೈ ತೊಗೊಳಗನ. ಆದ್ರೂ ಗೊತ್ತೈತೆ ಅವನವನು ನೀ ಏರ್ಗೈ ಯಾವ್ದು ತೊಗೊಳತ್ತೈತೆ ಅವನವನು. ಇದು ಫೈನಲ್ ಮ್ಯಾಚ್ ಐತೆ ಅವನವನು. ಎಲ್ಲ ಬೇಕು ಗಣಿಸಿ ನನಗೆ ಗೊತ್ತೈತೆ. ಅದಕ್ಕೆ ಈಗ ನಾವು ನೀವು ಹಾಕಿ ಆದ್ರೂ ಅವನವನು ಬೈ ಮಿಸ್ಟೇಕ್ ರನ್ಔಟ್ ಆಗಿಬಿಡ್ತು ಬಿಡ ಅವನವನು. ಏನು ಮಾಡ್ಲಿಕ್ಕೆ ಬರ್ಲದ. ಹೊಡಿ ಕೊಯ್ಲ ಅವನವನ. ನೋಡ್ರಿ ಕೊಯ್ಲಣ್ಣರನ್ನ ಹುಡುಗರು ಏನೋ ಚೆಂಡಿಲೆ ಬಾರಿ ಮಾಡಾವತ್ತೆ ಕಟ. 204ಕ್ಕೆ 6 ವಿಕೆಟ್ ರೀ. 6 ವಿಕೆಟ್. ಚುಮ್ಮು ಅನಿಸ್ತಾ ಇದೆಯಾ. ಮೇನ್ ಬಾಲರ್ ನಾನೇ ಇಲ್ಲ, ನಮ್ಮ ಜೋಪ್ರಾನು ಇಲ್ಲ. ನಾವಿಬ್ರು ಇರ್ಲಾರ್ದನ ನಮ್ಮ ಉಳಿಕೆದ ಹುಡುಗರು ಈ ನಮನಿ ತಿಂಡಿಲೆ ಬಾಲಿಂಗ್ ಮಾಡಾತ ನೋಡ್ರಿ ಅವನವನು. ಗ್ಯಾಸ್ ತಂಗಿ ಆಡ ಅವನವನು. ಗ್ಯಾಸ್ ಬಿಡೋ ನನ್ನ ಮಗ. 1-2 ವಿಕೆಟ್ ತೊಗೊಂಡನ ಅವನವನು. ಫುಲ್ ತಿಂಡಿಲೆ ಬಾಲಿಂಗ್ ಮಾಡಾತ್ರ ಅವನವನು. ಏನು ಇವ ಕರುನಾರ ಡಬಾಲ್ಡ್ ಮೇಲೆ ಇವನೊಂದು ವಿಕೆಟ್ ಮತ್ತು ಅವನವನು ವಾಸನೊಂದು ವಿಕೆಟ್. ಇಬ್ಬರದು ವಿಕೆಟ್ ತೆಗೆದ ತಿಳಿರಿ ಸೀದಾ ನಾವೇನೆ. ಅದನ್ನ ನೀವು ಇಬ್ಬರದು ವಿಕೆಟ್ ತೆಗೆದ ಮೇಲೆ ಮಾತಾಡ್ಬೇಕು ಮಗನ. ಈಗ ಮಾತಾಡ್ಲಿಕ್ಕೆ ಬರೋಲ್ಲ. ಅವನವನು ಫುಲ್ ತಿಂಡಿಲೆ ಪಾರ್ನೆ ಬಂದ್ಬಿಟ್ಟ ನಮ್ಮ ಹುಡುಗ ಅವನವನು. ಇದು ಒಂದು ಸೆಕೆಂಡ್ ಹೈಯೆಸ್ಟ್ ರನ್. ಅಪ್ಪು ನಾಟ್ ಔಟ್ ಅದನ. ಇನ್ನಾದ್ರು ನೋಡ್ರಿ ನಾಳೆನ ತಿರುಗಿಸಿ ಹೊಡಿತಾನೆ. ನಿಮ್ಗೆ ಹಂಗೆ ಹೊಡೆಯಂಗಿಲ್ಲ. ಫುಲ್ ನಿಮ್ಗೆ ಹಂಗೆ ಚಡ್ಡಿ ಹರಿದು ಹೋಗ್ಬೇಕು. ಆ ನಮ್ಮನೆ ಡೇಂಜರ್ ತಿಂಡಿಲೆ ರನ್ ಹೊಡಿತಾನ ಅವನವನು. ಸೂಪರ್ ಅನಾಗುಳ. ನಾನು ಪೋಸ್ಟ್ ನೋಡಿದ್ರಲ್ಲ ಅವನವನು. ಏನ ಕ್ರಿಕೆಟ್ ಪ್ಲೀಸ್ ಗಿವ್ ಮಿ ದ ಒನ್ ಚಾನ್ಸ್ ಅವನವನು. ಜೇರ್ ಕಡ್ತ ಈ ಮ್ಯಾಚ್ನಾಗ ನನಗೆ ಏನರ ಚಾನ್ಸ್ ಸಿಕ್ಕಿರಲಿಲ್ಲ ತಿಳಿರಿ. ನಂದು ಕ್ರಿಕೆಟ್ ಕೆರಿಯರ್ ಕ್ಲೋಸ್ ಆಗಿಬಿಡ್ತಿತ್ತು ಅವನವನು. ನನಗೆ ಚಾನ್ಸ್ ಕೊಟ್ಟಂತ ನಮ್ಮ ಜಿಜಿ ಮಾವ ಒಂದು ಟ್ಯಾಂಕ್ಸ್ ಹೇಳ್ಬೇಕು ಅವನವನಾಗಿತ್ತು. ಅಂತೂ ನನಗೆ ಚಾನ್ಸ್ ಕೊಟ್ಟಲ್ಲ. ಸಾಕು ಅವನವನು. ಒಂದು 50 ಬಂದತ್ರಿ ಅವನವನು. ಇಡೀ ಸೀರೀಸ್ನಾಗ ಒಂದು 50 ಇಲ್ಲ, ಒಂದು ಸಿಂಗಲ್ ಡಿಜಿಟ್ ರನ್ ಅವನು ಪಾರ್ನಾಗಿದ್ದೀನಿ. ಆದರೂ ಅವನವನು ಜಲ್ದಿ ಔಟ್ ಹಾಕಿನ ಅವನವನು. ಯಾಕನ ಗೊತ್ತಿಲ್ಲ ನನಗೂ. ಅವನು ಮಾಟಿಗಿಟ್ಟು ಮಾಡಿಸ್ಕೊಂಡು ಗೊತ್ತಿಲ್ಲ. ಅಂದ್ರು ವಾಪಸ್ ರನ್ ಬಂದವನು ಅವನು. ಒಂದು 50 ಬಂದೈತಿ. ಫುಲ್ ತುಂಬಾಟಿ ಕಟ್ಟಿದ್ದೀನಿ ಅವನವನು. ಆಗಿದ್ದಲೆ ಬಿಡುದಿಲ್ಲ. ಹೌದು ಅವನವನು. ಲೇ ಇವತ್ತು 8 ರನ್ ಹೊಡಿತಲ್ಲ ಅವನವನು. ಅದರ ಮೇಲೆ ನೆಕ್ಸ್ಟ್ ಸೀರೀಸ್ ಸೆಲೆಕ್ಟ್ ಮಾಡ್ಬೇಕು ನೋಡ. ಆ ನಮ್ಮನೆ ತಿಂಡಿಲೆ ರನ್ ಹೊಡಿ ಅವನವನು. ಬಿಡೋದಕ್ಕಾಗಿಲ್ಲ. ನೀನು ಒಬ್ಬನ ಈಗ ಹೈಯೆಸ್ಟ್ ರನ್ ಲೆಟ್ರ. ಈಗ ಯಾವನು 50 ಹೊಡೆದೇ ಇಲ್ಲ. ನೀನ 50 ಹೊಡೆದಿ ಅವನವನು. ಬಿಡೋದು ಬೇಕಾಗಿಲ್ಲ. ಫುಲ್ ಸೆಂಚುರಿ ಕನ್ವರ್ಟ್ ಮಾಡ, ಡಬಲ್ ಸೆಂಚುರಿ ಕನ್ವರ್ಟ್ ಮಾಡ. ಹೊಡಿ ಬಿಡಬೇಡ ಅವನವನು. ಸೂಪರ್ ಮಾಮ.